ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಕೆಳಗಡೆನೇ ಬಂದಿರಲಿಲ್ಲ ನಾನು. ಸೊ ನಮ್ಮಪ್ಪ ಕೂಡ ಬಂದಿದ್ರಲ್ಲ ಅಂತ ಅಂದ್ಬಿಟ್ಟು ಹಾಗೆ ಅವ್ರನ್ನ ಕೂಡ ಮಾತಾಡ್ಸ್ದಂಗೆ ಆಗುತ್ತೆ ಅಂತ ಕೆಳಗಡೆ ಬಂದೆ. ತುಂಬ ಜನ ಹೇಳ್ತಿರ್ತೀರಾ ರೆಸ್ಟ್ ಮಾಡಿ, ಜಾಸ್ತಿ ಹೊತ್ತು ಕೂತ್ಕೋಬೇಡಿ, ವಿಡಿಯೋ ಎಲ್ಲ ನೀವು ಯಾವಾಗ ಹಾಕಿದ್ರೂ ನಾವು ನೋಡ್ತೀವಿ ಅಂತನೋ. ಸೊ ನನಗೆ ತುಂಬಾ ಖುಷಿಯಾಗುತ್ತೆ ನೀವೆಲ್ಲರ ಕಮೆಂಟ್ಸ್ ನೋಡಿ, ಯಾಕಂದರೆ ನೀವು ನನ್ನ ಇಷ್ಟು ಕೇರ್ ಮಾಡ್ತೀರಲ್ಲ ಅದಕ್ಕೆ. ಹಾಗೆಯೇ ನಾನು ರೆಸ್ಟ್ ಮಾಡಲ್ಲ ಅಂತಲ್ಲ, ನಾನು ಖಂಡಿತ ರೆಸ್ಟ್ ಮಾಡ್ತೀನಿ, ಬಟ್ ವಿಡಿಯೋ ಅಪ್ಡೇಟ್ ಮಾಡಬೇಕಲ್ಲ. ಸೊ ಹಾಗಾಗಿ ವಿಡಿಯೋಸ್ನ ಕೂಡ ಹಾಕ್ತಾ ಇರ್ತೀನಿ. ಕೆಲವೊಂದು ಟೈಮ್ ನನಗೂ ಕೂಡ ರೆಸ್ಟ್ ಸಿಕ್ದಂಗೆ ಆಗಲ್ಲ. ಯಾವಾಗ ಅಂತಂದರೆ ಪಾಪು ನೈಟೆಲ್ಲ ಎದ್ದಿರ್ತಾಳೆ, ಆವಾಗ ಬೆಳಗ್ಗೆ ಹೊತ್ತು ಒಂದೊಂದ್ಸಲಿ ನಿದ್ದೆ ಮಾಡೋದಕ್ಕಾಗಲ್ಲ. ಸೊ ಆವಾಗ ಒಂದು ಸ್ವಲ್ಪ ನನಗೆ ಹಂಗೆ ಅನಿಸುತ್ತೆ. ಸೊ ನಾನು ಕೂಡ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆಯೇ ಮನೆಯಲ್ಲಿ ಯೂಶ್ವಲಾಗಿ ಹಾಲು ಕಾಯಿಸಿದಾಗ ಕೆನೆ ಇರುತ್ತೆ ಅಲ್ವಾ, ಅದನ್ನೆಲ್ಲ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ವಿ. ಇವತ್ತು ಅದಕ್ಕೆ ಎಪ್ಪನ್ನ ಕೂಡ ಹಾಕ್ಬಿಟ್ಟು ಬಿಟ್ಟಿದ್ವಿ. ಸೊ ಸಂಜೆ ಹಾಗೆ ಬೆಣ್ಣೆ ಎಲ್ಲ ಮಾಡಿಬಿಟ್ಟು ತುಪ್ಪ ಕೂಡ ಕಾಯಿಸೋಣ ಅಂತ ಅಂದ್ಕೊಂಡ್ವಿ. ಅದಕ್ಕಾಗಿ ಇವಾಗ ಅದೇನು ಕೆನೆ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ಒಂದು ಸ್ವಲ್ಪ ಐಸ್ ಕ್ಯೂಬ್ಸ್ನೆಲ್ಲ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಈ ವಿಸ್ಕರಲ್ಲಿ ಚೆನ್ನಾಗಿ ವಿಸ್ಕ್ ಮಾಡ್ತಾಯಿದ್ದೀನಿ. ಸೊ ದಟ್ ಬೇಗ ಬೆಣ್ಣೆ ಬಿಡುತ್ತೆ ಅಂತ. ಇದನ್ನು ಬೇಕಾದರೆ ನಾವು ಮಿಕ್ಸಿ ಜಾರಲ್ಲಿ ಕೂಡ ಹಾಕ್ಬಿಟ್ಟು ಕಡಿಬೋದು, ಅದರಲ್ಲೂ ಕೂಡ ಚೆನ್ನಾಗಿ ಬೆಣ್ಣೆ ಬಿಡುತ್ತೆ. ಬಟ್ ಅದೆಲ್ಲ ಒಂದು ಸ್ವಲ್ಪ ಜಾಸ್ತಿ ಕೆಲಸ ಅಂತಲೇ ಅನಿಸುತ್ತೆ. ಈ ಥರ ಮಾಡೋದ್ರಿಂದ ಅಲ್ಲ ಜಾಸ್ತಿ ಪಾತ್ರೆ ಕೂಡ ಆಗೋದಿಲ್ಲ ಅನ್ನೋ ಒಂದು ಇದು ಅಷ್ಟೇ. ಬಟ್ ಕೆಲಸ ಆಗೋದ್ರ ಬಗ್ಗೆ ಯೋಚನೆ ಮಾಡಿದ್ರೆ ಮಿಕ್ಸಿಲಿ ಮಾಡಿದ್ರೇ ಬೇಗ ಆಗೋವಂಥದ್ದು. ಆಮೇಲೆ ನಾನು ಈ ಥರ ವಿಸ್ಕ್ ಮಾಡ್ತಾಯಿದ್ದೆ. ನಮ್ಮ ಅಮ್ಮ ಬಂದುಬಿಟ್ಟು ಎಷ್ಟೋ ತನಕ ವಿಸ್ಕ್ ಮಾಡ್ತೀಯಾ, ಇದೇ ಥರ ನಿಂತ್ಕೊಂಡು ಕೊಡು, ಇಲ್ಲಿ ನಾನು ಜಾರ್ಗೆ ಹಾಕ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮಮ್ಮ ಜಾರ್ಗೆ ಹಾಕ್ಬಿಟ್ಟು ಬೆಣ್ಣೆ ಎಲ್ಲ ಕಟ್ಕೊಟ್ರು. ಅದಾದಮೇಲೆ ನಾನು ಕೂಡ ತುಪ್ಪ ಮಾಡಿದೆ. ನನ್ನ ಮಗ ಎಲ್ಲಿ ಬಂದ್ಬಿಟ್ಟು ನೋಡ್ತಾ ಇದ್ದಾನೆ, ಮಮ್ಮಿ ಏನಿದು ಅಂತ ಅಂದ್ಬಿಟ್ಟು. ಯೂಶ್ವಲಾಗಿ ಅಲ್ಲ, ಅವನು ಸ್ಕೂಲ್ಗೆ ಹೊರಟೋಗ್ಬಿಡ್ತಾ ಇದ್ದ ನಾನು ಬೆಣ್ಣೆ ಎಲ್ಲ ಮಾಡಿ ತುಪ್ಪ ಮಾಡುವಾಗ. ಅವನು ಯಾವತ್ತೂ ನೋಡಿರಲಿಲ್ಲ. ಬಟ್ ಇವತ್ತು ನೋಡ್ತಿದ್ನಲ್ಲ, ಅವನು ಏನು ಅನ್ಕೊಂಬಿಟ್ಟಿದ್ದಾನೆ, ಇದನ್ನು ಕ್ರೀಮ್ ಅಂತ ಅಂದ್ಬಿಟ್ಟು ನಾನು ಇದನ್ನು ಚಪಾತಿಗೆ ಹಾಕ್ಕೊಂಡು ತಿಂತೀನಿ, ದೋಸೆಗೆ ಹಾಕ್ಕೊಂಡು ತಿಂತೀನಿ ಅಂತ ಅಂದ್ಬಿಟ್ಟು ಹೇಳ್ತಿದ್ದ. ಸೊ ನಾನು ಕೂಡ ಇದು ದೋಸೆ ಚಪಾತಿಗೆಲ್ಲ ಹಾಕ್ಕೊಂಡು ತಿಂದರೆ ನಿನಗೆ ಕೆಮ್ಮು ಬರುತ್ತೆ, ತುಪ್ಪ ಹಾಕ್ಕೊಂಡು ತಿನ್ನು, ಅವಾಗೇನು ಬರೋಲ್ಲ ಅಂತ ಅಂದ್ಬಿಟ್ಟು ಹೇಳ್ತಿದ್ದೆ. ಯೂಶ್ವಲಾಗಿ ಅಪ್ಪುಗೆ ಬೆಣ್ಣೆ ಆಗೋಲ್ಲ, ಅದಕ್ಕೋಸ್ಕರ ಅಷ್ಟೇ. ಸೊ ಇವಾಗ ನಾನು ಮತ್ತು ಅಪ್ಪು ಹೀಗೆ ಮಾತಾಡಿಕೊಂಡು ಒಂದಷ್ಟು ಟೈಮು ಬೆಣ್ಣೆನೆಲ್ಲ ಕಡಿದ್ವಿ. ಚೆನ್ನಾಗೇ ಬೆಣ್ಣೆ ಬಿಡ್ತಾ ಇತ್ತು. ಬಟ್ ಏನಂದರೆ ಸ್ವಲ್ಪ ಜಾಸ್ತಿ ಟೈಮ್ ನಿಂತ್ಕೊಂಡು ಈ ರೀತಿಯಾಗಿ ವಿಸ್ಕ್ ಮಾಡಬೇಕಾಗಿತ್ತು. ನನಗೂ ಕೂಡ ಅಷ್ಟೊತ್ತೆಲ್ಲ ನಿಂತ್ಕೊಂಡು ಮಾಡೋಕ್ಕಾಗ್ತಿರ್ಲಿಲ್ಲ ಅಂತ ಅಂದ್ಬಿಟ್ಟು ನಮ್ಮಮ್ಮ ಬಂದ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಟ್ಟು ಬೆಣ್ಣೆ ಎಲ್ಲ ತಕ್ಕೊಟ್ರು. ಸೊ ಈ ರೀತಿಯಾಗಿ ಆಯಿತು. ಇನ್ನು ಅಡುಗೆ ಕೆಲಸ ಎಲ್ಲ ಏನೂ ಇರಲಿಲ್ಲ. ಅಡುಗೆ ಎಲ್ಲ ಮಮ್ಮಿ ಮಧ್ಯಾಹ್ನನೇ ಮಾಡಿಬಿಡ್ತಾರೆ. ಇನ್ನು ನನಗೇನಾದರೂ ಇತ್ತು ಅಂತ ಅಂದರೆ ಸಂಜೆ ಟೈಮು ಬಿಸಿ ಅನ್ನ ಮಾಡಿಬಿಟ್ಟು ಏನಾದರೂ ಸಬ್ಸಿಗೆ ಸೊಪ್ಪು ಬೇಯಿಸ್ಕೊಡೋದಾಗಿರ್ಬೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಕೊಡ್ತಾರೆ. ಸಬ್ಸಿಗೆ ಸೊಪ್ಪನ್ನಂತೂ ನಾನು ಜಾಸ್ತಿನೇ ತಿಂತಿರ್ತೀನಿ. ಆಲ್ಮೋಸ್ಟ್ ವಾರಕ್ಕೆ ಒಂದು 4 ಸಲ ಅಂತೂ ತಿಂತೀನಿ ಅಂತ ಹೇಳ್ಬೋದು. ಅದರಿಂದ ಬ್ರೆಸ್ಟ್ ಮಿಲ್ಕ್ ಕೂಡ ಜಾಸ್ತಿ ಇನ್ಕ್ರೀಸ್ ಆಗುತ್ತೆ ಅಂತಲೂ ಹೇಳ್ತಾರೆ. ನನಗೂ ಕೂಡ ಅದು ವರ್ಕ್ ಆಗಿದೆ. ಸೊ ಹಾಗಾಗಿ ವಾರಕ್ಕೊಂದು 4 ಸಲ ಎಲ್ಲ ನಾನು ಸಬ್ಸಿಗೆ ಸೊಪ್ಪನ್ನ ತಿಂತೀನಿ. ಮತ್ತು ತುಂಬ ಜನ ಕೇಳ್ತಿರ್ತೀರಾ, ನೀವು ಪಥ್ಯದ ಊಟ ಎಲ್ಲ ಮಾಡ್ತಿಲ್ವಾ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ನನಗೆ ಅಂತ ಏನು ಮಾಡ್ತಾರೆ, ನಮ್ಮ ಮನೆಯಲ್ಲೂ ಕೂಡ ಎಲ್ಲರೂ ಅದನ್ನೇ ತಿಂತಾಯಿದ್ದಾರೆ. ಅವ್ರಿಗೆ ಸಪ್ರೇಟ್ ಇವ್ರಿಗೆ ಸಪ್ರೇಟ್ ಅಂತೆಲ್ಲ ಏನೂ ಇಲ್ಲ. ಈ ರೀತಿ ಸಬ್ಸಿಗೆ ಸೊಪ್ಪು ಆ ಥರದ್ದೆಲ್ಲ ಮಾಡಿದಾಗ ಮಾತ್ರನೇ ಸಪ್ರೇಟಾಗಿ ಏನಾದ್ರು ಅಡುಗೆ ಮಾಡ್ಕೊತಾರೆ. ಯೂಶ್ವಲಾಗಿ ಎಲ್ಲರಿಗೂ ಇಷ್ಟ ಆಗಲ್ಲ ಅಲ್ವಾ. ಹಾಗಾಗಿ ಇನ್ನು ಕೆಲವೊಂದಷ್ಟು ಜನ ಕೇಳ್ತಾ ಇದ್ದಿದ್ದು, ನೀವು ತಣ್ಣೀರೆಲ್ಲ ಮುಟ್ತಿದ್ದೀರಾ ಅಂತ. ನಾನು ಅಪ್ಪು ಡೆಲಿವರಿ ಆದಮೇಲೂ ಕೂಡ ಅಷ್ಟೇ, ನಾನು ಏನೋ ಬಿಸಿನೀರೆಲ್ಲ ಯೂಸ್ ಮಾಡ್ತಿರಲಿಲ್ಲ. ನಾನು ಆಗಲೂ ಕೂಡ ತಣ್ಣೀರೇ ಯೂಸ್ ಮಾಡ್ತಿದ್ದೆ. ಆವಾಗ ನನಗೇನು ಕೋಲ್ಡ್ ಆಗಿರಲಿಲ್ಲ. ಮತ್ತು ಈಗಲೂ ಕೂಡ ಅಷ್ಟೇ, ನನಗೇನು ಕೋಲ್ಡ್ ಆಗಿಲ್ಲ. ಮತ್ತು ಅಂಥ ಡಿಫ್ರೆನ್ಸ್ ಏನೂ ಅನಿಸಲ್ಲ. ಮತ್ತು ನಾನು ಯೂಶ್ವಲಾಗಿ ಕೆಲಸ ಏನೂ ಮಾಡೋದಕ್ಕೆ ಬರಲ್ಲ. ಜಸ್ಟ್ ವಾಶ್ರೂಮ್ಗೆ ಹೋದಾಗ ಆಗಿರ್ಬೋದು, ಆಮೇಲೆ ಅಡುಗೆ ಮನೆಗೆ ಬಂದಾಗ ಹ್ಯಾಂಡ್ ವಾಶ್ ಮಾಡ್ಕೊಳ್ಳುವಾಗ ಅಷ್ಟೇ ನಾನು ತಣ್ಣೀರನ್ನ ಮುಟ್ಟೋದು. ಇನ್ನು ಅದು ಬಿಟ್ಟು ಮನೆ ಕೆಲಸ ಎಲ್ಲ ಮಾಡೋವಾಗ ತಣ್ಣೀರೆಲ್ಲ ಯೂಸ್ ಮಾಡ್ತೀವಿ ಅಂತೆಲ್ಲ ಅಂದರೆ ಅದೊಂಥರ. ಆ ಥರ ನಾನು ಅಪ್ಪದ್ರಲ್ಲೂ ಮಾಡಿರಲಿಲ್ಲ ಫಾಲೋ. ಸೊ ಇವಾಗೂ ಕೂಡ ಏನೂ ಮಾಡ್ತಿಲ್ಲ. ಯಾಕೆ ಫಾಲೋ ಮಾಡಿಲ್ಲ ಅಂತಂದರೆ ಮೇನ್ ರೀಸನ್ ಒಂದು, ನಂಗೆ ಹಾಸ್ಪಿಟಲಲ್ಲೇ ನಾನು ಇರೋವಾಗ ನಾನು ತಣ್ಣೀರು ಯೂಸ್ ಮಾಡ್ತಾಯಿದ್ದೆ. ಅಲ್ಲಿ ನಾವು ಬಿಸಿನೀರು ಬೇಕು ಅಂತಂದರೆ ಎಲ್ಲ ಟೈಮು ಬಿಸಿನೀರು ಸಿಗ್ತಿರ್ಲಿಲ್ಲ. ಮತ್ತು ಮನೆಗೆ ಬಂದಮೇಲೆ ಕೂಡ ಅದೇ ಕಂಟಿನ್ಯೂ ಆಗೋಯ್ತು ಅಷ್ಟೇನೆ. ಮತ್ತು ಅದಕ್ಕೆ ಅಂತ ಸಪ್ರೇಟಾಗಿ ಬಿಸಿನೀರು ಯೂಸ್ ಮಾಡೋದು ಅದಾದಮೇಲಿಂದ ಅಂತ ನಾನೇನು ಫಾಲೋ ಮಾಡಲಿಲ್ಲ. ಅದಕ್ಕೋಸ್ಕರ ಅಷ್ಟೇ ನಾನು ತಣ್ಣೀರನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಅದರಿಂದ ನನಗೇನು ಪ್ರಾಬ್ಲಮ್ ಆಗಿದೆ ಅಂತ ಅನಿಸ್ಲಿಲ್ಲ. ಇನ್ನು ಬೆಣ್ಣೆ ಕಾಯಿಸಿ ತುಪ್ಪನೂ ಕೂಡ ತೆಗ್ದಿದ್ದಾಯಿತು. ಆಲ್ಮೋಸ್ಟ್ ಹೇಳಬೇಕು ಅಂತ ಅಂದರೆ ಒಂದು 250 ml ಗಿಂತ ಜಾಸ್ತಿನೇ ಚೆನ್ನಾಗಿ ತುಪ್ಪ ಬಂತು ಅಂತ ಹೇಳ್ಬೋದು. ಸೊ ಟೇಸ್ಟ್ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾವೇನೂ ಆ್ಯಡ್ ಮಾಡಿರಲಿಲ್ಲ ತುಪ್ಪಕ್ಕೆ. ಯೂಶ್ವಲಾಗಿ ಮೆಂತ್ಯ ಪುಡಿ ಅದನ್ನೆಲ್ಲ ಆ್ಯಡ್ ಮಾಡ್ತಾರೆ. ಸೊ ಏನೂ ಆ್ಯಡ್ ಮಾಡಿಲ್ಲ ಈ ಸತಿ. ಹಾಗೆಯೇ ಖಾಲಿ ತುಪ್ಪನ ಕಾಯಿಸಿದ್ವಿ. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನೈಟ್ ನಾನು ಮತ್ತೆ ವ್ಲಾಗ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ.
ಹುಟ್ಟಿದಾಗಿಂದ ಅಪ್ಪುನಂತೂ ಹಿಡಿಯೋದಕ್ಕೆ ಆಗಲ್ಲ. ಈಚ್ ಆ್ಯಂಡ್ ಎವ್ರಿಥಿಂಗ್ ಎಲ್ಲದರಲ್ಲೂ ಕೂಡ ಅಪ್ಪು ಇರ್ತಾನೆ ಸಿರಿ ಒಟ್ಟಿಗೆ. ಏನಕ್ಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸಿರಿ ನೈಟ್ ಟೈಮ್ ಏನಾದರೂ ಎದ್ದರೆ ಅಲ್ಲ, ಅಪ್ಪು ಕೂಡ ಅದೇ ಮೂಮೆಂಟಲ್ಲಿ ಎದ್ಬಿಟ್ಟು ಯಾಕೆ ಸಿರಿ, ಯಾಕೆ ಏನಾಯಿತು, ಯಾಕೆ ಎದ್ದೆ ಅಂತ ಎಷ್ಟು ಕ್ಯೂಟಾಗಿ ಮಾತಾಡಿಸ್ತಿರ್ತಾನೆ. ಸಿರಿ ಮಲ್ಕೊಳ್ಳೋ ಟೈಮ್ ಬಿಟ್ಟರೆ ಬೇರೆ ಎಲ್ಲ ಟೈಮು ಅಪ್ಪು ಸಿರಿ ಒಟ್ಟಿಗೆ ಇರ್ತಾನೆ. ಒಂಥರ ಅವನಿಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು. ಮತ್ತು ಯಾವಾಗಲೂ ಕೂಡ ಮಾತಾಡಿಸ್ತಾ ಇರೋದು ಸಿರಿನ, ಏನಾದರೂ ಹೇಳ್ತಾ ಇರೋದು, ತುಂಬ ಮುದ್ದು ಮಾಡೋದು, ಈ ಥರ ಎಲ್ಲ ಮಾಡ್ತಿರ್ತಾನೆ. ಮತ್ತು ನಾನು ಲಾಸ್ಟ್ ವ್ಲಾಗ್ನಲ್ಲಿ ಕೂಡ ಹೇಳಿದ್ದೆ, ಅಪ್ಪು ಸಿರಿಗೆ ಯಾವಾಗಲೂ ಮುದ್ದು ಕೊಡ್ತಿರ್ತಾನೆ ಅಂತ ಅಂದ್ಬಿಟ್ಟು. ಒಂದು ಇಬ್ಬರು ಹೇಳಿದ್ರಿ ಆ ಥರ ಮುದ್ದು ಕೊಡಿಸ್ಬೇಡಿ, ಅದು ಒಳ್ಳೇದಲ್ಲ ಅಂತ. ಬಟ್ ಅಪ್ಪು ಯಾವಾಗಲೂ ಮುಖಕ್ಕೆಲ್ಲ ಮುದ್ದು ಕೊಡೋದಿಲ್ಲ, ಅವನು ಕೈಗೆ ಇಲ್ಲ ಕಾಲಿಗೆ ಮುದ್ದು ಕೊಡ್ತಿರ್ತಾನೆ. ನಾವು ಅವನಿಗೆ ಹೇಳಿದ್ದೀವಿ ಮುಖಕ್ಕೆಲ್ಲ ಮುದ್ದು ಕೊಡಬಾರ್ದು ಅಪ್ಪು, ಪಾಪುಗೆ ಇನ್ಫೆಕ್ಷನ್ ಆಗುತ್ತೆ ಅಂತೆಲ್ಲ ಅಂದ್ಬಿಟ್ಟು. ಹಾಗಾಗಿ ಅವನು ಅದನ್ನು ಅರ್ಥ ಮಾಡಿಕೊಂಡು ಅವ್ನು ಮುಖಕ್ಕೆಲ್ಲ ಮುದ್ದು ಕೊಡಲ್ಲ, ಕೈಗೆ ಕಾಲಿಗೆ ಮುದ್ದು ಕೊಡ್ತಾನೆ ಇರ್ತಾನೆ. ಇವಾಗ ನೋಡ್ಬೋದು ನೀವೇ, ನಾನು ಒಂದು ಸ್ವಲ್ಪ ಇರು ಅಪ್ಪು, ಬೆಡ್ಡೆಲ್ಲ ಸರಿ ಮಾಡಿಬಿಡ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ದಕ್ಕೆ ಸರಿ ಅಂತ 2 ನಿಮಿಷ ನಿಂತ್ಕೊಂಡಿದ್ದ. ಅಷ್ಟಾಗಲೇ ನೋಡ್ಬೋದು ನೀವೇ, ಒಂದು ಸೈಡಿಂದ ಆಗಲೇ ಬಂದು ಪಾಪುಗೆ ಕೆದಕ್ತಾ ಇದ್ದ. ಸೊ ಅವಳು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾಳೆ ಅಪ್ಪು ಮಾತಾಡ್ಸೋದಕ್ಕೆ ಎಲ್ಲದಕ್ಕೂ. ಸೊ ನಾನಂತೂ ಅದೇ ಖುಷಿ ಪಡ್ತಿರ್ತೀನಿ ನೋಡ್ಬಿಟ್ಟು. ನನ್ನ ಮಗ ಆಗಿರ್ಬೋದು, ನನ್ನ ಮಗಳಾಗಿರ್ಬೋದು, ಅದೊಂಥರ ಬಾಂಡಿಂಗ್ ನೋಡೋದಕ್ಕೆ ಚೆಂದ. ಈಗ ಯೂಶ್ವಲಾಗಿ ಎಲ್ಲ ನಾನು ಊಟ ಮಾಡೋ ಟೈಮಲ್ಲಿ ಆಗಿರ್ಬೋದು, ಅಥವಾ ನಾನು ವಾಶ್ರೂಮ್ಗೆ ಹೋಗೋ ಟೈಮಲ್ಲೇ ಆಗಿರ್ಬೋದು, ಸಿರಿ ಎದ್ದೊಳೋದು. ಆ ಟೈಮಲ್ಲಿ ಅಪ್ಪು ನೋಡ್ಕೊ ಅಂತ ಅಂದರೆ ಎಷ್ಟು ಚೆನ್ನಾಗಿ ನೋಡ್ಕೊತಿರ್ತಾನೆ ಗೊತ್ತಾ, ಏನಾದರೂ ಮಾತಾಡಿಸ್ಕೊಂಡು. ಮತ್ತು ಅವಳು ಅಳೋದಕ್ಕೆ ಬಿಡೋದಿಲ್ಲ, ಏನಾದರೂ ಸುಮ್ಮನೆ ಹೀಗೆ ಮಾತಾಡಿಸ್ತಾನೇ ಇರ್ತಾನೆ, ಅಳೋದಕ್ಕಂತೂ ಬಿಡೋದೇ ಇಲ್ಲ. ಸೊ ನನಗೊಂಥರ ಹೆಲ್ಪ್ ಆಗುತ್ತೆ ಅಪ್ಪು ಇರೋದಕ್ಕೆ, ತುಂಬ ಚೆನ್ನಾಗಿ ನೋಡ್ಕೊತಾನೆ ಅಂತಲೂ ಅನಿಸುತ್ತೆ. ಮತ್ತು ಇವಾಗ ನೋಡ್ಬೋದು ಪಾಪುನೂ ಕೂಡ ಬೆಳಗ್ಗೆಯಿಂದ ಎದ್ದೇ ಇದ್ಲು, ಮಲ್ಕೊಂಡು ಇರಲಿಲ್ಲ. ಸರಿ ಅವಳಿಗೆ ಸಿರಪ್ ಹಾಕಿಸ್ಬಿಟ್ಟು ಅದಾದಮೇಲೆ ಮಲ್ಗಿಸ್ಬಿಡೋಣ ಅಂತ ಅಂದ್ಕೊಂಡೆ. ಸಿರಪ್ ಹಾಕಿದಾಗೆಲ್ಲ ಯೂಶ್ವಲಾಗಿ ಹಿಂದೆನೇ ಫೀಡಿಂಗ್ ಮಾಡಿಸ್ಬಾರ್ದು ಅಂತಲೂ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಾನು ಸಿರಪ್ ಹಾಕ್ಬಿಟ್ಟು ಒಂದು ಅಟ್ಲೀಸ್ಟ್ 15 ನಿಮಿಷನಾದರೂ ಬಿಡೋಣ ಅನ್ನೋದಕ್ಕೋಸ್ಕರ ಬಿಡ್ತೀನಿ. ಹಾಫ್ ಆನ್ ಅವರ್ ಎಲ್ಲ ನಿಜ ಬಿಡೋದಕ್ಕಾಗಲ್ಲ, ಯಾಕೆ ಅಂತ ಅಂದರೆ ಪಾಪು ಅಷ್ಟೊತ್ತು ತನಕ ಈಗೇನು ಎದ್ದಿರ್ತಾಳೆ ಆ ಥರದ್ದೆಲ್ಲ ಇರಲ್ಲ ಅಲ್ವಾ. ಹಾಗಾಗಿ ಒಂದು 15 ನಿಮಿಷನಾದರೂ ಬಿಟ್ಬಿಟ್ಟು ಅದಾದಮೇಲೆ ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸ್ಬಿಡ್ತೀನಿ. ಪಾಪುಗೆ ಏನೆಲ್ಲ ಲೋಷನ್ಸ್ ಆಗಿರ್ಬೋದು, ಕ್ರೀಮ್ ಆಗಿರ್ಬೋದು, ಮತ್ತು ಸಿರಪ್ ಆಗಿರ್ಬೋದು, ಏನೆಲ್ಲ ಯೂಸ್ ಮಾಡ್ತಿರ್ತೀರಾ ಅಂತಲೂ ಕೂಡ ಕೇಳ್ತಿರ್ತೀರ. ಸಿರಪ್ ಅಂದರೆ ನಮಗೆ ಫಸ್ಟು ಡಾಕ್ಟರೇ ರೆಕಮೆಂಡ್ ಮಾಡಿದ್ದಾರೆ, ವಿಟಮಿನ್ D3 ಇದನ್ನು 1 ವರ್ಷದವರೆಗೂ ಯೂಸ್ ಮಾಡಬೇಕು ಅಂತ. ಅದನ್ನು ಪ್ರತಿದಿನ ಬೆಳಗ್ಗೆ ಹೊತ್ತು ನಾನು ಇವಾಗ ಹಾಕ್ತಾಯಿದ್ದೀನಿ ಪಾಪುಗೆ. ಇನ್ನು ಅದನ್ನು ಬಿಟ್ಟರೆ ಮಲ್ಟಿವಿಟಮಿನ್ ಸಿರಪ್ ಕೂಡ ಕೊಟ್ಟಿದ್ದಾರೆ. ಅದು 1/2 ml ಬೆಳಗ್ಗೆ, 1/2 ml ನೈಟ್ ಅಂತ ಹೇಳಿದ್ದಾರೆ. ಸೊ ನಾನು ಅದನ್ನು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಸಿರಪ್ ಇವೆರಡೇ ಯೂಸ್ ಮಾಡ್ತಾ ಇರೋವಂಥದ್ದು ಪಾಪುಗೆ. ಇನ್ನು ನೆಕ್ಸ್ಟು ಏನು ಲೋಷನ್ ಎಲ್ಲ ಯೂಸ್ ಮಾಡ್ತಿರ್ತೀರಾ ಅಂತಲೂ ಕೂಡ ಕೇಳ್ತಿರ್ತೀರ. ಪಾಪುಗೆ ಬಂದರೆ ಲೋಷನ್ನು ನಾವು ಅಟೋಗ್ಲಾ ಲೋಷನ್ನ ಯೂಸ್ ಮಾಡ್ತಾಯಿದ್ದೀವಿ. ಯಾಕೆ ಈ ಒಂದು ಲೋಷನ್ ಅಂತ ಅಂದರೆ, ನಮ್ಮ ಪಾಪುಗೆ ಸನ್ಬರ್ನ್ ಆಗಿತ್ತಲ್ವ, ಚೆನ್ನಾಗಿ ಬಿಸಿಲು ತೋರಿಸ್ಬೇಕು, ಜಾಂಡಿಸ್ ಜಾಸ್ತಿ ಇದೆ, ಕಡಿಮೆ ಮಾಡಬೇಕು ಅನ್ನೋದಕ್ಕೋಸ್ಕರ ತುಂಬ ಜಾಸ್ತಿಗೆ ಬಿಸಿಲಿಗೆ ತೋರಿಸಿ ಆ ಮಗು ಸ್ಕಿನ್ ಟೋನ್ ಏನಿತ್ತು ಒರಿಜಿನಲ್ ಸ್ಕಿನ್ ಟೋನ್ಗಿಂತ ಡಾರ್ಕ್ ಸ್ಕಿನ್ ಟೋನೇ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾವು ಡಾಕ್ಟರ್ನ ಕೇಳಿದಾಗ ಡಾಕ್ಟರ್ ನಮಗೆ ಅಟೋಗ್ಲಾ ಲೋಷನ್ನ ಯೂಸ್ ಮಾಡಿ, ಅದು ಎಲ್ಲ ಆಲ್ಮೋಸ್ಟ್ ಮಕ್ಕಳಿಗೆ ಸೆಟ್ ಆಗುತ್ತೆ ಅಂತ ಹೇಳಿದರು. ಹಾಗಾಗಿ ನಾವು ಅದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ಅವರು ಡಾಕ್ಟರ್ ಹೇಳೋದಕ್ಕೂ ಮುಂಚೆ ನಾನು ಯೂಸ್ ಮಾಡ್ತಾಯಿದ್ದು ಜಾನ್ಸನ್ಸ್ ಬೇಬಿ ಕ್ರೀಮ್ನ ಯೂಸ್ ಮಾಡ್ತಾಯಿದ್ದೆ. ಬಟ್ ಆಮೇಲೆ ಡಾಕ್ಟರ್ ಹೇಳಿದ್ರು ಅದು ಏನು ಬೇಡ ಅಂತ. ಸೊ ಹಾಗಾಗಿ ನಾನು ಅದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಅಪ್ಪುಗೆ ಅಲ್ವಾ ಚಳಿ ಟೈಮಲ್ಲಿ ಕೈಗೆ ಕಾಲಿಗೆ ಎಲ್ಲ ಯೂಸ್ ಮಾಡೋದಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ, ಅದೇನು ವೇಸ್ಟ್ ಕೂಡ ಆಗೋಲ್ಲ, ಹಿಂಗೋ ಅಪ್ಪು ಯೂಸ್ ಮಾಡ್ತಾನೆ, ಅದು ಖಾಲಿ ಆಗೋಗ್ಬಿಡುತ್ತೆ. ಇನ್ನು ಅಟೋಗ್ಲಾ ಲೋಷನ್ ಬಂದುಬಿಟ್ಟು ಅದು ಟೆಡಿ ಬಾರ್ ಅವ್ರದ್ದೇ ಬ್ರ್ಯಾಂಡ್ ಮರ್ಜ್ ಆಗಿದೆ ಅಂತ ಹೇಳಿದ್ರು. ಸೊ ಫಸ್ಟು ಅಪ್ಪು ಟೈಮಲ್ಲಿ ಕೂಡ ನಾನು ಅಟೋಗ್ಲಾ ಲೋಷನ್ನೇ ಯೂಸ್ ಮಾಡ್ತಾಯಿದ್ದು. ಆವಾಗ ನನಗೆ ಯಾರೂ ಹೇಳಿರಲಿಲ್ಲ, ಡಾಕ್ಟರ್ ಯಾವ್ದು ಚೆನ್ನಾಗಿದೆ ಅಂದಿದ್ದಕ್ಕೆ ಅವರು ಇದನ್ನೇ ರೆಕಮೆಂಡ್ ಮಾಡಿದರು. ನಾನು ಆಗಲೂ ಕೂಡ ಅಪ್ಪುಗೆ ಅಟೋಗ್ಲಾನೇ ಯೂಸ್ ಮಾಡ್ತಾಯಿದ್ದು. ಬಟ್ ಈಗ ಕೂಡ ಡಾಕ್ಟರ್ ನನಗೆ ಹೇಳಿದ್ದು ಇದೇನೆ. ಸೊ ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪಾಪು ಸ್ಕಿನ್ ಟೋನ್ ಕೂಡ ಅಷ್ಟೇ ಅಲ್ವಾ, ಈ ಸನ್ಬರ್ನ್ ಆಗಿರೋದೆಲ್ಲ ಕ್ರಮೇಣ ಕಡಿಮೆ ಆಗ್ತಿದೆ, ಮತ್ತು ಒರಿಜಿನಲ್ ಸ್ಕಿನ್ ಟೋನ್ಗೆ ಬರ್ತಾಯಿದೆ ಮಗುದು. ಸೊ ಹಾಗಾಗಿ ನಾನು ಅದನ್ನೇ ಹಾಗೆ ಕಂಟಿನ್ಯೂ ಮಾಡೋಣ ಅನ್ನೋದಕ್ಕೋಸ್ಕರ. ಇನ್ನು ಅದು ಬಿಟ್ಟರೆ ಸೋಪ್ ಬಂದುಬಿಟ್ಟು ನಾವು ಟೆಡಿ ಬಾರ್ ಸೋಪ್ನ ಯೂಸ್ ಮಾಡ್ತಾಯಿದ್ದೀವಿ. ಹಾಗೆಯೇ ಶ್ಯಾಂಪು ಬಂದರೆ ಜಾನ್ಸನ್ಸ್ ಬೇಬಿ ಶ್ಯಾಂಪೂನೇ ಯೂಸ್ ಮಾಡ್ತಾಯಿದ್ದೀವಿ. ಅದು ಯಾಕೆ ಅಂತಂದರೆ ಜಾನ್ಸನ್ಸ್ ಬೇಬಿ ಶ್ಯಾಂಪು ಬಂದು ಮಕ್ಕಳಿಗೆ ತುಂಬ ಚೆನ್ನಾಗಿ ಆಗುತ್ತೆ ಅನ್ನೋದು ನನ್ನ ಭಾವನೆ. ಇವಾಗ ಲಕ್ಕಿಗೆ ಯೂಸ್ ಮಾಡ್ತಾಯಿದ್ದೀವಲ್ವ, ಅವನಿಗೂ ಕೂಡ ತುಂಬಾ ಚೆನ್ನಾಗಿ ಅದು ಸೆಟ್ ಆಗಿತ್ತು. ಹಾಗೆಯೇ ಅಪ್ಪುಗೆ ಕೂಡ ನಾವು ಜಾನ್ಸನ್ಸ್ ಬೇಬಿ ಶ್ಯಾಂಪೂನೇ ಯೂಸ್ ಮಾಡ್ತಾಯಿದ್ದು. ಹಾಗೆಯೇ ನಾವು ಸಿರಿಗೆ ಕೂಡ ಅದನ್ನೇ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ನೋಡೋಣ ಮುಂದಕ್ಕೆ ಏನಾದರೂ ಚೇಂಜ್ ಮಾಡಬೇಕು ಅಂತ ಅನಿಸಿದ್ರೆ ಮಾಡೋಣ ಅಂತ. ಸದ್ಯಕ್ಕಂತೂ ಏನು ಚೇಂಜ್ ಮಾಡೋ ಥರ ಇಲ್ಲ, ಚೆನ್ನಾಗಿ ಸೆಟ್ ಆಗಿದೆ ಮಗುಗೆ. ಇನ್ನು ಈಗ ಪಾಪುಗೆ ಕೂಡ ನಾನು ಫೀಡಿಂಗ್ ಎಲ್ಲ ಮಾಡಿಸಿ ಸಿರಪ್ ಎಲ್ಲ ಹಾಕಿ ಬರ್ಪಿಂಗ್ ಎಲ್ಲ ಮಾಡ್ತಾಯಿದ್ದೀನಿ. ಇನ್ನು ಪಾಪುನೂ ಕೂಡ ಮಲ್ಕೊತಾಳೆ ಅಂತ ಅಂದ್ಬಿಟ್ಟು ಒಂದಷ್ಟು ಟೈಮ್ ಕುತ್ಕೊಂಡು ಅವಳನ್ನ ತೂಗಿಸ್ತಾ ಇದ್ದೆ. ಬಟ್ ಅವಳು ನಿದ್ದೆನೇ ಮಾಡಲಿಲ್ಲ.
ಅದಾದಮೇಲೆ ಸರಿ ನಾನು ಕೂಡ ಒಂದು ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ರೂಮೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಪಕ್ಕದಲ್ಲೇ ಕನ್ಸ್ಟ್ರಕ್ಷನ್ ನಡೀತಾ ಇರೋದ್ರಿಂದ ಅಲ್ವಾ ಬೇಗನೆ ಡಸ್ಟ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ಅವಾಗವಾಗ ಅಂತೂ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಅದರಲ್ಲೂ ಈಗ ಪಾಪು ಇರೋದ್ರಿಂದ ಅಲ್ವಾ ನನಗೆ ಎಲ್ಲಾದರೂ ಒಂದು ಸ್ವಲ್ಪ ಧೂಳು ಕಾಣಿಸಿದ್ರೆ ಅದು ಏನೋ ಒಂಥರ ಇರಿಟೇಷನ್ ಅಂತ ಅನ್ನಿಸ್ತಾ ಇರುತ್ತೆ. ಪ್ರತಿದಿನ ಕ್ಲೀನ್ ಮಾಡ್ತಾ ಇರ್ತೀವಿ. ಪ್ರತಿದಿನವೂ ಕೂಡ ಬೆಡ್ ಮೇಲಾಗಿರ್ಬೋದು ಅಥವಾ ಹೆಡ್ ಬೋರ್ಡ್ ಮೇಲಾಗಿರ್ಬೋದು ಡಸ್ಟ್ ಅಂತೂ ಇದ್ದೇ ಇರುತ್ತೆ. ಸೊ ಅವಾಗವಾಗ ಅಂತೂ ನಾನು ಕ್ಲೀನ್ ಮಾಡ್ಕೊತಾನೇ ಇರಬೇಕು. ಇನ್ನು ಪಾಪುನ ಕೂಡ ಮಲಗ್ಸೋಣ ಅಂತ ಅಂದ್ಬಿಟ್ಟು ಮಲಗ್ಸೋಕ್ಕೆ ಟ್ರೈ ಮಾಡಿದೆ. ಅವಳು ಮಲ್ಕೊಳ್ಲಿಲ್ಲ. ಸರಿ ಇನ್ನೇನು ಸ್ನಾನ ಮಾಡಿಸ್ಬಿಟ್ಟು ಒಂದೇ ಸಲ ಅವಳನ್ನ ನಿದ್ದೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ನಮ್ಮ ಅಮ್ಮನೂ ಕೂಡ ಬೆಳಗ್ಗೆ ಎದ್ದಿದ ತಕ್ಷಣ ಅವ್ರ ರೂಟೀನೇ ಪಾಪ ಫುಲ್ ಬ್ಯುಸಿ ಇರುತ್ತೆ ಅಂತ ಹೇಳ್ಬೋದು. ಅಂದರೆ ನಮಗೆ ಅಲ್ಲ ಟೈಮ್ ಟು ಟೈಮ್ ಕಾಫಿ ಆಗಿರ್ಬೋದು, ತಿಂಡಿ ಆಗಿರ್ಬೋದು ಪ್ರತಿಯೊಂದೂ ಮಾಡಿಕೊಡ್ಬೇಕು. ಅದರಲ್ಲಿ ಒಂದಷ್ಟು ಕೆಲಸಗಳು ಕೂಡ ಇರ್ತವೆ. ಅದನ್ನೆಲ್ಲ ಮಾಡಿಬಿಟ್ಟು ನಮ್ಮಮ್ಮ ಮೇಲ್ಗಡೆ ಬರೋ ಅಷ್ಟೊತ್ತಿಗೆ ಆಗಲೇ ಟೈಮ್ ಒಂದು 11 ಗಂಟೆನೇ ಆಗೋಗ್ಬಿಟ್ಟಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮಮ್ಮಿನೇ ಮಾಡ್ಕೊತಾರೆ. ಬಟ್ಟೆ ವಾಷಿಂಗಿಗೆ ಆಗಿರ್ಬೋದು ಅದನ್ನೆಲ್ಲ ಜೀವನ್ ಬಂದು ಮಾಡ್ಕೊತಾರೆ. ಇನ್ನು ಕಸ ಗುಡಿಸೋದು ಕೂಡ ಅಷ್ಟೇ. ಈಗ ಕೆಳಗಡೆ ಒಂದು ಸೈಡ್ ಯಾವಾಗಾದರೂ ಮಾಡ್ಕೊಂಬಿಡ್ತಾರೆ. ಅವರು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದಾಗ ಕೆಳಗಡೆ ಕಸ ಗುಡಿಸ್ಕೊಳ್ಳೋದಾಗಿರ್ಬೋದು ಈ ರೀತಿ. ಇನ್ನು ಮೇಲ್ಗಡೆ ಬಂದಾಗ ಈ ಪಾಪುಗೆಲ್ಲ ಸ್ನಾನ ಮಾಡಿಸೋ ಟೈಮಲ್ಲಿ ಮೇಲ್ಗಡೆ ಬರ್ತಾರಲ್ಲ ಆವಾಗ ಮೇಲ್ಗಡೆ ಕಸ ಗುಡಿಸ್ಕೊಂಡು ಕ್ಲೀನ್ ಮಾಡ್ಕೊತಾರೆ ಈ ರೀತಿ. ತುಂಬ ಜನ ಹೇಳ್ತಿರ್ತೀರ ಯಾರಾದರೂ ಕೆಲಸದವ್ರನ್ನ ಇಟ್ಕೊಳ್ಳಿ ಅಂತ ಅಂದ್ಬಿಟ್ಟು. ನಾನು ಕೇಳಿ ಸಾಕಾಗೋಯ್ತು. ನನಗಂತೂ ಪ್ರೆಗ್ನೆನ್ಸಿ ಇರುವಾಗಿಂದನೂ ನಾನು ಕೇಳ್ತಾ ಇದ್ದೀನಿ, ವಿಚಾರಿಸ್ತಾ ಇದ್ದೀನಿ. ಡ್ಯೂಪ್ಲೆಕ್ಸ್ ಮನೆ ಅಂತ ಹೇಳಿದ ತಕ್ಷಣ ಅವರು ಕೇಳೋ ರೇಟೇ 8,000 ರೂಪಾಯಿ. ಸೊ 8,000 ರೂಪಾಯಿ ಕೊಡಿ, 10,000 ರೂಪಾಯಿ ಕೊಡಿ ಅಂತ ಈ ಥರ ಮಾತಾಡ್ತಾರೆ. ನನಗೆ ಅಷ್ಟೊಂದೆಲ್ಲ ನಮ್ಮ ಮನೆ ಕೆಲಸಕ್ಕೆ ಕೊಡಬೇಕು ಅಂತ ನನಗೆ ಸೀರಿಯಸ್ಲಿ ಅನಿಸಲ್ಲ. ಕಸ ಗುಡಿಸಿ ಪಾತ್ರೆ ತೊಳೆದು ಮನೆ ಒರೆಸೋದಕ್ಕೆ 8,000 ರೂಪಾಯಿ ಅಂದರೆ ಸುಮ್ಮನೆ ವೇಸ್ಟ್ ಅಂತ ಅನಿಸುತ್ತೆ ನನಗೇ. ಮತ್ತು ಇದನ್ನು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಕೆಲಸ ಅಂತ ಅಂದರೆ ಅದಕ್ಕೆ ಸಪ್ರೇಟ್ ಪೇ ಮಾಡಬೇಕಂತೆ. ಸುಮ್ಮನೆ ಇಷ್ಟೆಲ್ಲ ಯಾರು ಕೊಟ್ಟು ಮಾಡಿಸ್ಕೊಳ್ತಾರೆ ಅಂತ ಅಂದ್ಬಿಟ್ಟು ನನಗನ್ನಿಸ್ತು. ಹಾಗಾಗಿ ಬೇಡ, ನಾವೇ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡ್ರೆ ಆಗುತ್ತೆ ಅನ್ನೋದಕ್ಕೋಸ್ಕರ ನಾವೇ ಮಾಡ್ಕೊತಾ ಇದ್ದೀವಿ. ನೋಡೋಣ ಫ್ಯೂಚರಲ್ಲಿ ನನಗೇನು ಅಂಥ ಕಷ್ಟ ಅಂತ ಅನಿಸಲ್ಲ. ಇಲ್ಲಿವರೆಗೆ ಮಾಡ್ಕೊಂಬಂದಿದ್ದೀನಿ. ಇನ್ನು ಮುಂದಕ್ಕೆ ಏನು ಕೆಲಸದವ್ರನ್ನ ಇಟ್ಕೊಂಡು ಮಾಡ್ಕೋಬೇಕು ಅನ್ನೋಷ್ಟೆಲ್ಲ ಏನಿಲ್ಲ. ಸೊ ಹಾಗಾಗಿ ಮಾಡ್ಕೊಂಡ್ರಾಗತ್ತೆ ನಾವೇ ಅನ್ನೋದಕ್ಕೋಸ್ಕರ ನಾನು ಕೆಲಸದವ್ರೇನು ಬೇಡ ಅಂತ ಅಷ್ಟೇನೆ. ನೋಡೋಣ ಹೇಗಾಗುತ್ತೆ ಅಂತ ಮುಂದಕ್ಕೆ. ಬಟ್ ಇಷ್ಟೊಂದೆಲ್ಲ ಕೊಟ್ಟು ಬರೀ ಈ 3 ಕೆಲಸ ಮಾಡೋದಕ್ಕಂತೂ ನಿಜವಾಗ್ಲೂ ವೇಸ್ಟೇನೆ. ಈ 3 ಕೆಲಸ ಪ್ರತಿದಿನ ನಾನೇ ಮಾಡ್ಕೋಬೇಕು ಅಂತ ಅಂದ್ರೂ ನನಗೆ ಹಾರ್ಡ್ಲಿ ಒಂದು 2 hours ಹಿಡಿಯುತ್ತೆ. ಅದನ್ನು ನಾನೇ ಆರಾಮಾಗಿ ಮಾಡ್ಕೊಂಬಿಡ್ತೀನಿ. ಸೊ ಇದ್ರ ಬಗ್ಗೆ ಕೇಳ್ತಾ ಇದ್ರಿ, ಹಾಗೆ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಿಕೊಂಡೆ. ಇನ್ನು ಪಪ್ಪನೂ ಕೂಡ ಬಂದಿದ್ದರು. ಯೂಶ್ವಲಾಗಿ ಅವರು ಒಂದು 10:30 11 ಗಂಟೆ ಹಾಗೆ ಬರ್ತಾರೆ ಪ್ರತಿದಿನವೂ ಕೂಡ. ಬಂದು ಪಾಪುಗೆಲ್ಲ ಏನು ಸ್ನಾನಕ್ಕೆ ನೀರು ಹಾಕಬೇಕು ಎಲ್ಲ ಹಾಕ್ಕೊಟ್ಬಿಟ್ಟು ಅದಾದಮೇಲೆ ಒಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಅವರು ಕೂಡ ಮನೆಗೆ ಹೋಗ್ತಾರೆ. ಸೊ ಇಲ್ಲಿ ಪಾಪುನ ಸ್ನಾನಕ್ಕೆ ಅಂತ ಕರ್ಕೊಂಡು ಹೋದರು. ನಾನು ಕೂಡ ಅಲ್ಲಿ ಇಲ್ಲಿ ಏನಾದ್ರು ಒಂದಷ್ಟು ಐಟಮ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಆ ಕಡೆ ಈ ಕಡೆ ಎತ್ತಿಟ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೆ. ಇನ್ನು ಅಪ್ಪುಗೆ ಕೂಡ ನಾನು ಮಧ್ಯಾಹ್ನದ ಹೊತ್ತು ಯೂಶ್ವಲಾಗಿ ಏನಾದ್ರು ಓದಿಸೋದಿದ್ರೆ ಬರ್ಸ್ಬಿಡ್ತೀನಿ. ಸೊ ಅವನಿಗೂ ಕೂಡ ಪ್ರತಿದಿನ ನಾವು ಫಾಲೋ ಅಪ್ ಮಾಡೋದ್ರಿಂದ ಪ್ರತಿದಿನ ಒಂದು ಈ ಟೈಮಲ್ಲಿ ಕೂರಿಸ್ಕೊಂಡು ಎಲ್ಲ ಓದಿಸ್ತೀನಿ. ಮತ್ತು ಏನಾದ್ರು ಬರ್ಸೋದಿದ್ರು ಕೂಡ ಬರೆಸ್ಬಿಡ್ತೀನಿ. ಮತ್ತು ತುಂಬ ಜನ ಕೇಳ್ತಿರ್ತೀರ ಅಪ್ಪು ಯಾಕೆ ಸ್ಕೂಲ್ಗೆ ಹೋಗ್ತಿಲ್ಲ ಅಂತ. ನಾನು ಒಂದಷ್ಟು ಜನ ಕಮೆಂಟಲ್ಲಿ ಕೇಳೋರಿಗೆ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಮತ್ತು ಏನಕ್ಕೆ ಬ್ಲಾಗಲ್ಲಿ ಹೇಳ್ತಿಲ್ಲ ಅನ್ನೋದು ರೀಸನ್ ಬಂದುಬಿಟ್ಟು ನನಗೆ ಅದೇನೋ ಬ್ರೀಫಾಗಿ ಹೇಳ್ಕೋಬೇಕು ಅಂತ ನನಗೆ ಇಷ್ಟ ಆಗಲಿಲ್ಲ. ಸೊ ದಟ್ ನಾನು ಅದನ್ನು ಶೇರ್ ಮಾಡ್ತಿಲ್ಲ. ನೋಡೋಣ ಮುಂದಕ್ಕೆ ಯಾವತ್ತಾದರೂ ಹೇಳಬೇಕಂತ ಅನ್ಸಿದ್ರೆ ಹೇಳ್ತೀನಿ. ಬಟ್ ಸದ್ಯಕ್ಕಂತೂ ನಾನು ಅಪ್ಪನ ಈಗೇನು ಸ್ಕೂಲಿಗೆ ಕಳಿಸ್ತಾ ಇದ್ದೆ ಆ ಸ್ಕೂಲಿಗೆ ನಾನು ಮತ್ತೆ ಕಳಿಸಲ್ಲ. ಮತ್ತೆ ಹೊಸ ಸ್ಕೂಲ್ಗೆ ನಾವು ಹಾಕೋಣ ಅಂತ. ಮಗನ ಎಜುಕೇಷನ್ ಹಾಳಾಗಲಿ ಅಂತ ಅಂತೂ ಯಾರೂ ಅಂದ್ಕೊಳ್ಳಲ್ಲ. ಆ್ಯಂಡ್ ನಮಗೋಸ್ಕರ ನನಗೆ ಕಷ್ಟ ಆಗ್ತಿದೆ, ನನಗೆ ಎದ್ದು ಎಲ್ಲ ಮಾಡ್ಕೊಡೋಕ್ಕಾಗಲ್ಲ, ಅದಕ್ಕೋಸ್ಕರ ಅಪ್ಪನ ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅನ್ನೋದಂತೂ ಅಲ್ಲ ರೀಸನು. ಇರೋ ರೀಸನ್ನೇ ಹೇಳೋದಕ್ಕಂತೂ ನನಗಿಷ್ಟ ಇಲ್ಲ. ಆ್ಯಂಡ್ ಮೋರ್ ಓವರ್ ಅದು ನನಗೆ ಹೇಳ್ಕೋಬೇಕು ಅಂತ ಅನಿಸಿಲ್ಲ. ನೋಡೋಣ ಫ್ಯೂಚರಲ್ಲಿ ಯಾವತ್ತಾದರೂ ಹೇಳ್ಬೇಕನ್ಸಿದ್ರೆ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇನ್ನು ಪಾಪುಗೆ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಬಂದರು. ಆಮೇಲೆ ನಮ್ಮ ಅಮ್ಮನೂ ಕೂಡ ಅಲ್ವಾ ಇವಾಗ ನಾನು ರೆಸ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವರು ಏನಾದ್ರು ಅಪ್ಪುಗೆ ಓದಿಸೋದೆಲ್ಲ ಇತ್ತು ಅಂದರೆ ಅವರೇ ಓದಿಸ್ತಾರೆ ಮಾಡ್ತಾರೆ. ನನಗೂ ಏನೋ ಅಂಥ ಕಷ್ಟ ಅಂತ ಅನಿಸಲ್ಲ. ಸೊ ನಮ್ಮಮ್ಮನೂ ನಮಗೆಲ್ಲ ಯಾವ ಥರ ಓದಿಸ್ತಿದ್ರು ಅದೇ ಥರನೇ ಅಪ್ಪನೂ ಕೂಡ ಕೂರಿಸ್ಕೊಂಡು ಬರ್ಸೋದಾಗಿರ್ಬೋದು ಓದಿಸೋದಾಗಿರ್ಬೋದು ಎಲ್ಲನೂ ಮಾಡ್ತಾರೆ. ಇವಾಗ ಅಪ್ಪುಗೆ ನಾನು ಬರೆಸ್ತೀನಿ, ನೀನು ಪಾಪುಗೆಲ್ಲ ಒರೆಸ್ಬಿಟ್ಟು ಅವಳನ್ನ ರೆಡಿ ಮಾಡು ಅಂತ ಅಂದ್ಬಿಟ್ಟು ಕೊಟ್ಟರು. ನಾನಿವಾಗ ಪಾಪುಗೆ ಅವಳೇನು ಸ್ನಾನ ಮಾಡ್ಕೊಂಬಂದಿದ್ಲು ಎಲ್ಲನೂ ನೀಟಾಗಿ ವೈಪ್ ಮಾಡಿ ಆಮೇಲೆ ಇವಾಗ ಅವಳಿಗೆ ಕೂಡ ರೆಡಿ ಮಾಡ್ತಾಯಿದ್ದೀನಿ. ನನಗೆ ಯೂಶ್ವಲಾಗಿ ಸಿರಿನ ರೆಡಿ ಮಾಡೋದಕ್ಕೆಲ್ಲ ತುಂಬಾ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಒಂಥರ
ಡಾಲಾಗಿ ರೆಡಿ ಮಾಡ್ದಂಗೆ ಅನಿಸುತ್ತೆ ನನಗಂತೂ. ಮತ್ತು ಅವಳು ಕೂಡ ನೀಟಾಗಿ ರೆಡಿ ಮಾಡಿಸ್ಕೊತಾಳೆ. ಅಳೋದು ಆ ಥರದ್ದೆಲ್ಲ ಏನೂ ಮಾಡಲ್ಲ. ಇವಾಗ ಹೆಂಗೋ ಹೆಂಗಿರ್ತಾರೆ, ಫ್ಯೂಚರಲ್ಲಿ ನೋಡಬೇಕು, ಅದು ಬೇಡ ಇದು ಬೇಡ, ನಾನು ಹಿಂಗೆ ರೆಡಿ ಆಗೋಲ್ಲ, ನಾನು ಹಂಗೆ ರೆಡಿ ಆಗೋಲ್ಲ ಅಂತ ಹೇಳ್ತಾರೇನೋ ಗೊತ್ತಿಲ್ಲ. ಬಟ್ ನನಗಂತೂ ಹೆಣ್ಮಗಳಿಗೆ ರೆಡಿ ಮಾಡೋಕ್ಕೆ ನಂಗೆ ತುಂಬಾ ಖುಷಿಯಾಗುತ್ತೆ. ಸೊ ಅವಳು ಕೂಡ ಈ ಸದ್ಯಕ್ಕೆ ಚೆನ್ನಾಗಿ ರೆಡಿ ಮಾಡಿಸ್ಕೊತಾಳೆ, ನೋಡೋಣ ಫ್ಯೂಚರಲ್ಲಿ ಅಷ್ಟೇನೆ. ಸೊ ಪಾಪುಗೆ ಎಲ್ಲ ಕ್ರೀಮೆಲ್ಲ ಅಪ್ಲೈ ಮಾಡಿ ಕಣ್ಕಪ್ಪೆಲ್ಲ ಇಟ್ಟು ರೆಡಿ ಮಾಡಿ ಅವಳನ್ನ ಫೀಡಿಂಗ್ ಮಾಡಿಸಿ ಮಲಗಿಸ್ಬಿಡ್ತೀನಿ. ಸಿರಿಗೆ ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸಿರ್ತಾರಲ್ವ, ಆಲ್ಮೋಸ್ಟ್ ಒಂದು 2.5 ಅವರ್ ಅವಳು ಎದ್ದೇಳಲ್ಲ, ಆರಾಮಾಗಿ ನಿದ್ದೆ ಮಾಡ್ತಾಳೆ. ಸೊ ನಾನು ಆ ಟೈಮ್ ಗ್ಯಾಪಲ್ಲಿ ನಂದೇನು ಕೆಲಸ ಇರುತ್ತೆ ಅದನ್ನೆಲ್ಲ ಮಾಡ್ಕೊಳ್ತೀನಿ. ಅಂದರೆ ಇವತ್ತು ನನಗೆ ತಲೆ ಸ್ನಾನ ಮಾಡೋದಿತ್ತು, ಸೊ ಹಾಗಾಗಿ ನಾನು ಆಯಿಲ್ ಅಪ್ಲೈ ಮಾಡಿಕೊಂಡು ತಲೆ ಸ್ನಾನ ಮಾಡ್ಕೊತೀನಿ. ಇನ್ನು ಒಂದಷ್ಟು ಜನ ಕೇಳ್ತಾ ಇದ್ದೇನು ಅಂತಂದರೆ, ನಿಮಗೆ ಸ್ನಾನ ಮಾಡ್ಸೋಕ್ಕೆ ಯಾರಾದರೂ ಬರ್ತಾರೋ ಆಯಿಲ್ ಮಸಾಜ್ ಎಲ್ಲ ಮಾಡಿ ಅಂತ. ನನಗೆ ಆ ಥರದ್ದೆಲ್ಲ ನಿಂಗೆ ನಿಜವಾಗ್ಲೂ ಇಷ್ಟ ಇಲ್ಲ. ಆಯಿಲ್ ಮಸಾಜ್ ಎಲ್ಲ ನಾನೇ ಮಾಡ್ಕೊತೀನಿ, ಮತ್ತು ನಾನೇ ಸ್ನಾನ ಮಾಡಿಕೊಂಡು ಬರ್ತೀನಿ. ಹಾಸ್ಪಿಟ್ಲಲ್ಲಿ ಇರೋವಾಗ ಅಲ್ಲಿ ಆಯಾ ಆಂಟಿ ಸ್ನಾನ ಮಾಡಿಸ್ತಿದ್ರು. ಹಾಸ್ಪಿಟಲಿಂದ ಮನೆಗೆ ಬಂದ ಮೇಲಿಂದ ನಾನೇ ಸ್ನಾನ ಮಾಡ್ಕೊಳ್ಳೋದು. ನನಗೆ ಏನೋ ಯಾರ ಹೆಲ್ಪು ಬೇಕಂತ ಅನಿಸಲ್ಲ. ಯೂಶ್ವಲಾಗಿ ಆ ಥರ ಮಾಡ್ತಾರೋ ಏನೋ ಗೊತ್ತಿಲ್ಲ, ಬಟ್ ಆಯಿಲ್ ಮಸಾಜ್ ಎಲ್ಲ ನಾನೇ ಮಾಡ್ಕೊತೀನಿ. ಅದಾದಮೇಲೆ ನಮ್ಮ ಕಡೆ ಬಂದು ಈ 3 ತಿಂಗಳು ತುಂಬೋ ಅಷ್ಟೊತ್ತಿಗೆ ಒಂದು 3 ಸಲಿನಾದ್ರೂ ಈ ಒಂದಷ್ಟು ಸೊಪ್ಪುಗಳನ್ನೆಲ್ಲ ಹಾಕಿ ಅದನ್ನು ಕೂಡ ಮಸಾಜ್ ಮಾಡಿಕೊಂಡು ಸ್ನಾನ ಮಾಡಬೇಕಂತೆಲ್ಲ ಹೇಳ್ತಾರೆ. ನಮಗೆ ಈಗ ವಾರಕ್ಕೂ ಸೊಪ್ಪೆಲ್ಲ ತೊಗೊಂಬಂದು ಸ್ನಾನ ಮಾಡೋಕ್ಕಾಗಲಿಲ್ಲ ಅಂತ ಅಂದ್ರೂ ನಾವು 3 ತಿಂಗಳಿಗೆ ಅಟ್ಲೀಸ್ಟ್ 3 ಸಲ ಆದ್ರೂ ಮಾಡಬೇಕು ಅಂತ ಹೇಳ್ತಾರೆ. ಜೀವನ್ ಮನೆಯಲ್ಲಿದ್ದಾಗ ಅಥವಾ ನನ್ನ ತಮ್ಮ ಮನೆಯಲ್ಲಿದ್ದಾಗ ಅದೆಲ್ಲ ಹೇಳಿದ್ರೆ ಸೊಪ್ಪುಗಳೆಲ್ಲ ತೊಗೊಂಬರ್ತಾರೆ. ಆವಾಗ ನೀರು ಬಿಸಿ ಮಾಡಿಬಿಟ್ಟು ಆಮೇಲೆ ಸ್ನಾನ ಮಾಡ್ಕೊತೀವಿ. ಸೊ ಈ ರೀತಿ ನಾನು ನೆಕ್ಸ್ಟ್ ಯಾವಾಗಾದ್ರೂ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದನ್ನು ಬಿಟ್ಟರೆ ಸಾಂಬ್ರಾಣಿ ಹೊಗೆ ಎಲ್ಲ ನೀವು ತೊಗೊಳ್ತೀರಾ ಅಂತಲೂ ಕೂಡ ಕೇಳ್ತಾಯಿದ್ರಿ. ತಲೆ ಸ್ನಾನ ಮಾಡಿದಾಗ ಯೂಶ್ವಲಾಗಿ ಸಾಂಬ್ರಾಣಿ ಹೊಗೆನ ತೊಗೊಳ್ತೀನಿ ನಾನು. ಅಂದರೆ ಬೆಳ್ಳುಳ್ಳಿ ಸಿಪ್ಪೆನೂ ಕೂಡ ಅದಕ್ಕೆ ಆ್ಯಡ್ ಮಾಡಿಬಿಟ್ಟು ಉಗುರಿಗಾಗಿರ್ಬೋದು ಈ ಥರದಕ್ಕೆಲ್ಲ ತೊಗೊಂಡಾಗ ಅಲ್ವಾ ನಮಗೂ ಕೂಡ ಅದು ಒಳ್ಳೆಯದು, ಮೈ ಕಟ್ಟಿ ಬರುತ್ತೆ ಅಂತಲೂ ಅಂತಾರೆ. ಮತ್ತು ಯೂಶ್ವಲಾಗಿ ಬಾಣಂತಿ ಬೆಚ್ಚಗಿರಬೇಕು ಅಂತಲೂ ಕೂಡ ಹೇಳ್ತಿರ್ತಾರೆ. ನಾನು ಕೂಡ ಅದನ್ನೆಲ್ಲ ಆಲ್ಮೋಸ್ಟ್ ಏನು ಫಾಲೋ ಮಾಡಬೇಕು ಎಲ್ಲನೂ ಮಾಡ್ತೀನಿ, ಮಾಡೋದೇ ಇಲ್ಲ ಅಂತಲೂ ಅಲ್ಲ, ಆ ಥರ ಮಾಡಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಈ ಟೈಮಲ್ಲಿ ನಮ್ಮನ್ನು ಯಾರಾದರೂ ಕೇರ್ ಮಾಡ್ತಾರೆ ಅಂತ ಅಂದಾಗ ಆ ಒಂದು ಉಪಯೋಗನ ನಾವು ಕೂಡ ತೊಗೊಂಡಿಲ್ಲ ಅಂತಂದರೆ ಫ್ಯೂಚರಲ್ಲಿ ಅದು ನಮಗೆ ತುಂಬಾ ಕಷ್ಟ ಆಗುತ್ತೆ ಅನ್ನೋದು ನನಗೂ ಗೊತ್ತು. ಸೊ ಆಲ್ಮೋಸ್ಟ್ ನಮ್ಮ ಮನೆಯಲ್ಲಿ ಏನು ಹೇಳ್ತಾರೋ ಅದನ್ನೆಲ್ಲನೂ ನಾನು ಫಾಲೋ ಮಾಡ್ತೀನಿ. ಇನ್ನು ಅದನ್ನು ಬಿಟ್ಟರೆ ನನಗೆ ನಮ್ಮ ಅಮ್ಮಂಗೂ ಕೂಡ ಜಾಸ್ತಿ ಕಷ್ಟ ಕೊಡೋದಕ್ಕೆ ಅಂತ ಇಷ್ಟ ಇಲ್ಲ. ಅವರು ಆದಷ್ಟು ಮಾಡ್ತಾಯಿದ್ದಾರೆ ಪಾಪ. ನನಗೆ ಅಡುಗೆ ಕೆಲಸಕ್ಕೆ ಆಗಿರ್ಬೋದು ಅದನ್ನೆಲ್ಲ ನಾನು ತುಂಬಾ ಹೆಲ್ಪ್ ಮಾಡ್ತಾರೆ. ಸೊ ಅದನ್ನು ನಂಗೆ ತುಂಬ ಖುಷಿ ಇದೆ. ಇನ್ನೇನು ಅವರು ಕೂಡ ಜಾಸ್ತಿ ದಿನ ಇರೋದಿಲ್ಲ, ಆಲ್ಮೋಸ್ಟ್ ಇನ್ನೊಂದು 1 ತಿಂಗಳು ಇದ್ದರೆ ಹೆಚ್ಚೆಚ್ಚು ಅಂತ ಅಂದ್ಕೊತೀನಿ. ಆಮೇಲೆ ನನ್ನ ತಂಗಿ ಬರ್ತಾಳೆ, ನನ್ನ ತಂಗಿ ಪಾಪನೂ ಕೂಡ ನೋಡ್ಕೊಬೇಕು, ಅವರು ಅಲ್ಲಿ ಹೊರಟೋಗ್ತಾರೆ. ಸೊ ಆದಷ್ಟು ಇದ್ದಷ್ಟು ಟೈಮ್ ನನ್ನನ್ನು ಹೆಂಗೆ ಕೇರ್ ಮಾಡ್ತಾರೆ ಅದನ್ನು ನಾನು ಕೂಡ ಉಪಯೋಗ ಮಾಡ್ಕೊಬೇಕು ಅಷ್ಟೇ. ಸೊ ಇಷ್ಟೆಲ್ಲ ಕೇಳ್ತಿದ್ರಿ ಅಂತ ನಾನು ನಿಮ್ಮ ಜೊತೆ ನಿಮ್ಮ ಕ್ವೆಶನ್ಸ್ಗೆಲ್ಲ ಆನ್ಸರ್ ಮಾಡಿದ್ದೀನಿ. ಸೊ ಪಾಪುನ ರೆಡಿ ಮಾಡಿದ್ದು ಕೂಡ ಆಯಿತು. ಚೆನ್ನಾಗಿ ಅವಳನ್ನ ಸ್ವೆಡಲ್ ಮಾಡಿ ಫೀಡಿಂಗ್ ಮಾಡಿಸಿ ಮಲಗಿಸ್ಬಿಡ್ತೀನಿ. ಇಲ್ಲಿ ಅಪ್ಪುನ ನಮ್ಮಮ್ಮ ಕೂತ್ಕೊಂಡು ಓದಿಸ್ತಾ ಇದ್ದಾರೆ. ಆಲ್ಮೋಸ್ಟ್ 1.5 hour 2 hours ಈ ರೀತಿ ಅವ್ನು ಓದೋದು ಇರುತ್ತೆ. ಅದಾದಮೇಲೆ ಅವನು ಕೂಡ ಆಟಾಡ್ತಾನೆ. ಇನ್ನು ಪಾಪು ಮಲ್ಕೊಂಡಿರೋ ಟೈಮಲ್ಲಿ ನಾನು ಕೂಡ ಇವತ್ತು ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅಪ್ಲೈ ಮಾಡ್ಕೊಳ್ತಾ ಇದ್ದೆ. ನಾನಿಲ್ಲಿ ಯೂಸ್ ಮಾಡ್ತಾ ಇರೋದು ಬಂದುಬಿಟ್ಟು ಆಲ್ಮಂಡ್ ಡ್ರಾಪ್ಸು. ಸೊ ಫಸ್ಟಿಂದನೂ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೂಡ ಸೆಟ್ ಆಗಿದೆ ನನಗೆ. ಈಗಲೂ ಕೂಡ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇನ್ನು ನಾನು ಹರಳೆಣ್ಣೆಲ್ಲ ಯೂಸ್ ಮಾಡಲ್ಲ. ಫಸ್ಟಿಂದನೂ ನನಗದು ಸೆಟ್ ಆಗೋಲ್ಲ, ಬೇಗ ಕೋಲ್ಡ್ ಆಗಿ ಹೋಗ್ಬಿಡುತ್ತೆ. ಹಾಗಾಗಿ ನಾನು ಈ ಟೈಮಲ್ಲಿ ರಿಸ್ಕ್ ತೊಗೊಳಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಫಸ್ಟಿಂದ ಯಾವ ಎಣ್ಣೆ ಯೂಸ್ ಮಾಡ್ತಾಯಿದ್ದೆ ಅದೇ ಹೇರ್ ಆಯಿಲ್ನ ನಾನು ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಪಾಪು ಮಲ್ಕೊಂಡಿದ್ಲಲ್ಲ, ನಾನು ಕೂಡ ಬೇಗ ಹೇರ್ ಆಯಿಲೆಲ್ಲ ಅಪ್ಲೈ ಮಾಡಿಕೊಂಡು ಆಮೇಲೆ ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಯೂಶ್ವಲಾಗಿ ಹಸಿ ಕೂದಲೆಲ್ಲ ಇದ್ದಾಗ ಪಾಪುಗೆ ಫೀಡಿಂಗ್ ಎಲ್ಲ ಮಾಡಿಸ್ಬಾರ್ದು ಅಂತ ಕೂಡ ಹೇಳ್ತಾರೆ. ಸೊ ಹಾಗಾಗಿ ನಾನು ಪಾಪು ಮಲಗಿರೋ ಟೈಮಲ್ಲಿ ನನ್ನ ಸ್ನಾನದ ಕೆಲಸ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಆಮೇಲೆ ಪಾಪು ಎದ್ಮೇಲೆ ಅವಳಿಗೂ ಕೂಡ ಫೀಡಿಂಗ್ ಮಾಡಿಸೋದಕ್ಕೆಲ್ಲ ಆಗುತ್ತೆ. ಸೊ ಇವತ್ತಿನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಿಗೋಣ ಮುಂದಿನ ವಿಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.